ರಾಷ್ಟ್ರೀಯ ಸುದ್ದಿವಾಹಿನಿಗಳಿಗೆ ಗಮನಿಸಿರ್ಬೇಕು ಮೋದಿಯವರು ಯಾರು ವಕ್ತಾರನ್ನು ಬಿಟ್ಟಿದ್ದಾರೆ ಅಂತ. ಒಬ್ರು ಶಹಜಾದ್ ಪೂನಾವಾಲಾ, ಮತ್ತೊಬ್ರು ಶಾಜಿಯಾ ಇಲ್ಮಿ, ಇಬ್ರು ಮುಸ್ಲಿಂ, ಒಬ್ಬ ಯುವಕ ಒಬ್ಬ ಯುವತಿ, ತುಂಬಾ ಪ್ರತಿಭಾಶಾಲಿಗಳು, ತುಂಬಾ ಪ್ರಚಂಡ ವಾಕ್ಪಟುಗಳು. ಅವ್ರು ಯಾವತ್ತೂ ಕೂಡ ಕರ್ಕಶವಾಗಿ ಎಲ್ಲೂ ಕಿರ್ಚಾಡಕ್ ಹೋಗಲ್ಲ. ಸ್ವತಃ ಮುಸ್ಲಿಂ ಸಮುದಾಯದ ನಿಷ್ಠವನ್ನ ಕಟ್ಕೊಂಡು ಕೂಡ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ವಕ್ತಾರ ತರ ಅವ್ರು ಮಾತಾಡ್ತಾರೆ. ಅವರ ಪರಿಭಾಷೆಯೇ ಬೇರೆ. ಇಲ್ಲಿ ಕರ್ನಾಟಕದಲ್ಲಿ ಯಾಕೋ ಬದಲಾಗ್ತಾನೆ ಇಲ್ಲ. ಮೋದಿ ಇನ್ನು 10 ವರ್ಷ ಮೋದಿ ಆಳಿದ್ರು ಕೂಡ ಇವ್ರು ಮೋದಿಯನ್ನು ಅರ್ಥ ಮಾಡ್ಕೊಳ್ತೇ ಇಲ್ಲ. ನೋಡಿ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ದಿವಸ ಅವರು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಅನ್ನೋ ಒಂದು ಸುಂದರವಾದ ಒಂದು ಮುಂದಿನ 25 ವರ್ಷಗಳ ಅಭಿವೃದ್ಧಿ ಚಿತ್ರನ ಅನಾವರಣ ಮಾಡಿದ್ರು. ಅದನ್ನ ಇವ್ರು ಯಾರು ಸೇರಿಸಾಗಿ ತಗೊಳ್ಳೇ ಇಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿ ಸ್ವತಃ ಒಬ್ಬ ಪ್ರಧಾನಮಂತ್ರಿನ ಲಾಂಚ್ ಮಾಡಿದ್ರು, ಅದು ಕರ್ನಾಟಕದಲ್ಲಿ ಮರ್ತೇ ಹೋಗ್ಬಿಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರ ಧಿಕ್ಕರಿಸ್ಬಿಟ್ಟು 3 ವರ್ಷ ಆಗ್ತಾ ಬಂತು. ಇವ್ರು ಯಾರು ಅದ್ರ ಪರವಾಗಿ ಹೋರಾಡ್ಲೇ ಇಲ್ಲ. ಅದೇ ಇಲ್ಲಿ ಪಾಲಿಟಿಕ್ಸ್ ನೋಡ್ತಾ ಇದ್ರೆ ಸರ್, ಇವತ್ತು ಪೇಪರ್ ಅಲ್ಲಿ ಮತ್ತೆ ಕೆದಕಿದಾರೆ ಗಾಂಧೀಜಿ ಅವ್ರ ಫೋಟೋ ಹಾಕಿ. ಇವರು ಗಾಂಧೀಜಿ ಅವ್ರ ಫೋಟೋ ಈಗ ಪ್ರತಿಪಕ್ಷವಾಗಿ ಬಿಜೆಪಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಮುಜುಗರಕ್ಕೆ ಒಳಪಡಿಸೋದಕ್ಕಿಂತ ಜಾಸ್ತಿ ಕಾಂಗ್ರೆಸ್ನವರೇ ಬಿಜೆಪಿ ಅವ್ರನ್ನ ಕೆದಕಿ ಅವರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ. ಹಂಗಾಗಿದೆ ಇಲ್ಲಿ. ಅಂದ್ರೆ ಉಲ್ಟಾ ಈಗ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿರೋದು ಪ್ರತಿಪಕ್ಷಗಳು, ಬಟ್ ಆಡಳಿತ ಪಕ್ಷ ಪ್ರತಿಪಕ್ಷವನ್ನ ಪ್ರವೋಕ್ ಮಾಡುವಂತಹ ಪರಿಸ್ಥಿತಿ ಈ ರಾಜ್ಯದಲ್ಲಿ ಇದೆ. ಸೊ ಇದು ಟ್ರೆಂಡೇ ಅರ್ಥ ಆಗ್ತಾ ಇಲ್ಲ ನನಗೆ. ಈಗ ಪೇಪರ್ ನೋಡಿ ಪ್ರವೋಕ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರವೋಕ್ ಆಗ್ಲಿ ಅಂತಾನೆ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಮನಸ್ಥಿತಿ ಸರ್ಕಾರಿ ಸಂಸ್ಥೆಗಳನ್ನ ಮಿಸ್ಯೂಸ್ ಮಾಡ್ಕೊಂತಾರೆ ಅಂತ ಗೊತ್ತಾಗುತ್ತೆ ಸಮಾಜಕ್ಕೆ. ಇದನ್ನ ಯಾರು ಮಾಡಬೇಕಾಗಿತ್ತು? ಇದನ್ನ ಉತ್ತರ ಪ್ರದೇಶದಲ್ಲಿ ಸರ್ಕಾರದ ಕಾನೂನು ಯೋಗಿ ಆದಿತ್ಯನಾಥ್ ಕಾರ್ಯಕ್ರಮ ರಾಜಕೀಯ ಬದ್ಧತೆ ಸರ್, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮಾಡ್ತಾ ಇರುವಂತ ಕಾರ್ಯಕ್ರಮ ನಮ್ಮ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್. ಉತ್ತರ ಪ್ರದೇಶದ ಇವರು ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಕೊಂಡು ಬಿಜೆಪಿ ಅವ್ರನ್ನ ರಾಜಸ್ಥಾನದಲ್ಲಿ ಇದ್ದಾಗ ಮೇಡಮ್ ನೀವ್ ಹೇಳಿದ್ರಲ್ಲ, ಗೆಹ್ಲೋತ್ ಅವ್ರು ರಾಜಸ್ಥಾನ್ ಮುಖ್ಯಮಂತ್ರಿ ಆಗಿದ್ದಾಗ ನಾನ್ ನೋಡಿದೀನಿ. ಎಲ್ಲಾ ಪತ್ರಿಕೆಗಳು ಮಾಧ್ಯಮಗಳು ಸುದ್ದಿ ಮಾಡಿದೆ. ಅದು ಬಿಡಿ, ಇಟ್ಸ್ ಅ ಡಿಫರೆಂಟ್ ಥಿಂಗ್. ಈಗ ನಾನ್ ಹೇಳ್ತಿರ್ತಕ್ಕಂಥದ್ದು MLC ಒಂದು ಮೇಲ್ಮನವಿ ಅಂತ ಬಂದಾಗ ಅದರದೇ ಆದಂತ ಒಂದು ಶಿಸ್ತಿರುತ್ತೆ. ಆಮೇಲೆ ನಜೀರ್ ಅಹಮದ್ ರೀತಿಯ ಒಂದು ಸೀನಿಯರ್ ಮೋಸ್ಟ್ ಏನು ರಾಜಕಾರಣಿಗಳು ಈ ತರ ದೇಶದ್ರೋಹಿ ಅಂತ ಯಾರೇ ಹೇಳಿ, ಈಗ ನಾವೇ ಹೇಳ್ತೀನಿ. ನಾನು ಅವಾಗ್ಲೇ ಹೇಳಿದೆ, ಒಬ್ಬ ಯಾರೋ ಸೋನಿಯಾ ಗಾಂಧಿ ಅವ್ರನ್ನ ಮತ್ತೊಂದೇನು ಅವಹೇಳನಕಾರಿ, ಅದು ತಪ್ಪೇ ಕಾಣಿಸ್ತಕ್ಕಂಥ ನೈತಿಕತೆ ನಮಗಿದೆ. ನುಪುರ್ ಶರ್ಮಾ ಅಂತ ಮೇಡಮ್ ನಿಮಗೆ ಗೊತ್ತಿರುತ್ತೆ, ಅವರು ನಮ್ಮ ಬಿಜೆಪಿ ವಕ್ತಾರರಾಗಿದ್ದಂಥವ್ರು. ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನಕಾರಿ ನೀವು ಇಮಿಡಿಯೇಟ್ ಆಗಿ ಅವ್ರನ್ನ ಉಚ್ಚಾಟನೆ ಮಾಡಿದ್ವಿ. ಆ ನೈತಿಕತೆ ನಮ್ಗಿದೆ, ಒಪ್ಕೊಳ್ತಾ ಇದೀನಿ ನನ್ನ ಮಾಧ್ಯಮದಲ್ಲಿ. ತಪ್ಪೇನಿದೆ? ಅದು ಒಪ್ಕೊಳ್ತಕ್ಕಂಥ ನೈತಿಕತೆ ಇದೆ. ಅವಾಗ್ಲಿಂದ ಕೂತ್ಕೊಂಡು ಕಾಂಗ್ರೆಸ್ ಯಾರೇ ಮಾಡಬೇಕು ಕೂತ್ಕೊಂಡು ಸಮರ್ಥಿಸ್ಕೊಳ್ಳುವಂತದ್ದು ಎಷ್ಟು ಸರಿ? ದೇಶದ್ರೋಹಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಸರಿ ಹೇಳಿ ರಘುದೇವ್? ಇದಕ್ಕೆ ಉತ್ತರ ಕೊಡ್ರಿ. ಇದನ್ನ ಸಮರ್ಥಿಸ್ಕೊಳ್ತೀರಾ? ಇದು ಸರಿನಾ ತಪ್ಪ? ಇದು ಸರಿನಾ ತಪ್ಪ? ಸೋನಿಯಾ ಗಾಂಧಿ ಅವ್ರನ್ನ ಯಾವ ನಾಯಕ ನಾನು ತಪ್ಪಂತ ಹೇಳ್ತೀನಿ. ನನಗೆ ನೈತಿಕತೆ ಇದೆ. ನೀವ್ ಹೇಳಿ, ಈಗ ದೇಶದ್ರೋಹಿ ಅಂತ ಹೇಳಿದ್ರು ನಜೀರ್ ಅಹಮದ್, ಹೇಳಿ ಹೇಳಿ ನೀವೀಗ ಒಂದ್ ನಿಮಿಷ ಸರಿನಾ ತಪ್ಪ? ನೀವು ಬಸವರಾಜ್ ಸರಿನಾ ತಪ್ಪ? ಸರಿನಾ ತಪ್ಪ? ಮಾತಾಡಕ್ ಬಿಡ್ಬೇಕಾದ್ರೆ ಮಾನ್ಯ ನಮ್ಮ ಕಾಂಗ್ರೆಸ್ ಶಾಸಕರು ಏನ್ ಹೇಳಿದ್ದಾರೆ, ಅವರ ಧಾಟಿಯಲ್ಲಿ ಅವರ ತಪ್ಪಿರ್ಬೋದು, ಧಾಟಿಯಲ್ಲಿ ತಪ್ಪಿರ್ಬೋದು, ತಪ್ಪಿರಬಹುದು. ಧಾಟಿಯನ್ನ ಶೋಭಾ ರವಿಕುಮಾರ್ ಅವರು ಚೀಫ್ ಇತ್ತೀಚಿನ ದಿನಗಳಲ್ಲಿ ಮೇಡಮ್, ಕಳೆದ 2.5 ವರ್ಷಗಳಲ್ಲಿ ನಾನು ಸ್ಪಷ್ಟವಾಗಿ ಸತ್ಯವನ್ನು ಒಪ್ಕೋತಾ ಇದ್ದೀನಿ. 2.5 ವರ್ಷಗಳ ಕಾಲದಲ್ಲಿ ಅನೇಕ ಸಂದರ್ಭಗಳಲ್ಲಿ ಒಳ್ಳೊಳ್ಳೆ ಸದನಗಳು ನಡೆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ದಿವಾಳಿತನ ಮುಚ್ಕೊಳ್ಳೋದಿಕ್ಕೆ ಈ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡಿ ಆ ಸದನಗಳನ್ನು ಕಂಪ್ಲೀಟ್ ಅದನ್ನ ಡೈವರ್ಟ್ ಮಾಡಿ
ಎಲ್ಲದಕ್ಕೂ ಚೀರ್ಬೇಡಿ, ಎಲ್ಲದಕ್ಕೂ ರಿಯಾಕ್ಟ್ ಮಾಡಬೇಡಿ. ಒಂದ್ ನಿಮಿಷ ರವಿಕುಮಾರ್ ಅವರನ್ನ ನಾಗೇಂದ್ರ ಬಾಬು ಅವರೇ ಇದು ಮಾಡಿ ಅಯ್ಯೋ, criticize ಮಾಡಿ. ಪಾಯಿಂಟೇ ಮರ್ತು ಒಬ್ಬರು ಬಿಡ್ತಾರೆ DC ಇವ್ರು. ಅನ್ನ ಅವರು ಚೀಫ್ ಆಯ್ತು ಸೆಕ್ರೆಟರಿ ರೀ. ಅವಮಾನೀಯ ಮಾತುಗಳಿಂದ ರಘು ಮಾತಾಡ್ಸಿದ್ರೆ ಸರಿನಾ ಅದು? ಅಲ್ಲ ನೀವು ಒಬ್ರು ಹೆಣ್ಣಾಗಿ ಒಪ್ಕೊಳ್ತೀರಾ ಅದನ್ನ? ರಘು ದಡ್ಡೇರಿ ಅವರೇ ಒಂದ್ ನಿಮಿಷ, ನಿಮ್ಮೆಲ್ಲರಿಗಿಂತ ಅತಿ ಹೆಚ್ಚು ಉಗ್ರವಾಗಿ ಖಂಡಿಸಿದ್ದು ನಾನು. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ದಯವಿಟ್ಟು ಗ್ಯಾರಂಟಿ ನ್ಯೂಸ್ ಹಿಂದೆ ಗೂಗಲ್ ನಲ್ಲಿ ರಘು ದಡ್ಡೇರಿ ಅವರೇ, ಯು ಜಸ್ಟ್ ಗೂಗಲ್ ಮಾಡಿ ರವಿಕುಮಾರ್ ಅವ್ರ ಹೇಳಿಕೆಗೆ ರಾಧಾ ಹಿರೇಗೌಡರು ಹೆಂಗ್ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅದನ್ನ ನಿಮ್ಗೆ ಸಾಬೀತು ಮಾಡ್ಬೇಕು. ನಿಮ್ಗೆ ಮಾಹಿತಿ ಕೊರತೆ ಇವತ್ತು ಮಾತಾಡಿ ರಘು ದಡ್ಡೇರಿ ಅವರೇ, ಡಿಬೇಟ್ ಅಂದ್ರೆ ಬರೀ ಚೀರೋದಲ್ಲ. ನಾನು ಬೇರೆಯವ್ರು ಮಾತಾಡುವಾಗ್ಲೂ ಮಧ್ಯೆ ಚೀರಿದ್ರೆ ಅದು ಒಳ್ಳೆ ಡಿಬೇಟ್ ಆಗಲ್ಲ. ಡಿಬೇಟ್ ಅಲ್ಲಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಷ್ಟೇ ನನ್ನ ಕೆಲಸ ಅಲ್ಲ. ಹಂಗಾಗಿ ಸ್ವಲ್ಪ ಸುಮ್ಮನೆ ನಾಗೇಂದ್ರ ಬಾಬು ಅವ್ರು ಮಾತಾಡಕ್ ಬಿಡಿ. ಆಮೇಲೆ ಇನ್ನೊಂದೇನಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಮೇಡಮ್, ಒಂದು ಸ್ಪಷ್ಟವಾಗಿ ಈಗ ಅವ್ರಿಗೆ ಇದು ನಿಮ್ ಪ್ರಕಾರ ಆಯ್ತಪ್ಪ, ರಾಜ್ಯ ಸರ್ಕಾರ ದಿವಾಳಿ ಎತ್ತಿದೆ, ಹಿಂಗಾಗಿ ಅವ್ರಿಗೆ ಚರ್ಚೆ ಮಾಡಬಾರ್ದು, ಕರೆಕ್ಟ್. ಹೌದು. ನಿಮಗೇನಾಗಿತ್ತು ಪ್ರತಿಪಕ್ಷಗಳಿಗೆ? ನೀವು ಇಂಥದ್ದೇ ಮಾಡ್ಕೊಂಡು ಕೂತ್ರೆ ಅವ್ರಿಗೇನೋ ಬುದ್ಧಿ ಇಲ್ಲ, ನೀವು ಬುದ್ಧಿ ಇದೆ ಅಲ್ಲ, ಅದಕ್ಕೇನೆ ನಿಮ್ ಬುದ್ಧಿ ಇದೆ. ನೀವು ಕ್ಷಮೆ ಕೇಳಿ, ನೀವು ಅದೇ ಬರೀ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಒಬ್ರಿಗೊಬ್ರು ಕ್ಷಮೆ ಕೇಳ್ಕೊಂಡು ಮುಗಿಸ್ಬಿಡ್ರಿ, ಜನರ ದುಡ್ಡು ಹಾಳ ಮಾಡ್ಬಿಡ್ರಿ. ಇವತ್ತು ಅದಕ್ಕೇನೆ ನಾನು ಇನ್ನೂ ಒಂದು ನೀವ್ ಕ್ಷಮೆ ಕೇಳಂತ ಅವ್ರು ಕ್ಷಮೆ ಕೇಳಂತ ಇವ್ರಿಬ್ರದ್ದು ಮುಗಿಯಷ್ಟಲ್ಲಿ ಇನ್ನೊಬ್ರು ಯಾರೋ ಎದ್ದು ನಿಂತು ಇನ್ನೊಂದು ಕೊಟ್ಟಿರ್ತಾರಲ್ಲ ಒಂದು ಸ್ಟೇಟ್ಮೆಂಟ್, ಮತ್ತೆ ಅವ್ರ ಇನ್ನೊಂದು ಸ್ಟೇಟ್ಮೆಂಟ್. ನಿನ್ನೆ ಭೋಜೇಗೌಡ್ರು ಏನ್ ಮಾಡಿದ್ರು? ಕ್ಷಮೆ ಕೇಳಿ ಇಡೀ ಸದನ ಕಲಾಪ ಬರೀ ಕ್ಷಮೆ ಕೇಳ ಅನ್ನೋದ್ರಲ್ಲೇ ದಿನಗಳಲ್ಲಿ ಒಂದು ಹೊಸ ಟ್ರೆಂಡ್ ಏನಾಗಿದೆ ಅಂತಂದ್ರೆ, ನೀವು ಆಡಿದ್ದೀರಾ, ನಾವು ಮಾತಾಡಿದ್ದೀವಿ. ಯಾಕೆ ನಿಮ್ಮಲ್ಲಿ ನೀವು ಮಾತಾಡಿದ್ದೀರಾ, ನಾವು ಮಾತಾಡಿದ್ದೀರಾ? ಇದನ್ನ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಭಾವನೆ. ರವೀಂದ್ರ ರೇಷ್ಮೆ ಸರ್, ತಮಗೂ ಕೂಡ ಧನ್ಯವಾದಗಳು. ರವೀಂದ್ರ ರೇಷ್ಮೆ ಸರ್ ಇವತ್ತು ತುಂಬಾ ಒಳ್ಳೆ ವಿಚಾರವನ್ನ ಮುಂದಿಟ್ರು. ಯಾಕೆ ಅಂತಂದರೆ, ನರೇಂದ್ರ ಮೋದಿ ಅವರ ಆಶಯಗಳಿಗೆ ವಿರುದ್ಧವಾಗಿ ರಾಜ್ಯ BJPಯಲ್ಲಿ ಕೇಳಿ ಬರ್ತಾ ಇರೋದು ಬರೀ ಧರ್ಮಾಧಾರಿತ ಸ್ಟೇಟ್ಮೆಂಟ್ಗಳು ಅನ್ನೋ ಥರದಲ್ಲಿ ಅವ್ರು ಮಾತಾಡಿದರು. ನಾನು ಅದನ್ನು ಕಂಪ್ಲೀಟ್ ಒಪ್ಕೊಳ್ಳಲ್ಲ. ಬಟ್ ದಯವಿಟ್ಟು ನರೇಂದ್ರ ಮೋದಿ ಅವರ ಆಶಯಗಳಿಗೆ ಪೂರಕವಾಗಿ ನಮ್ಮ BJPಗರು ಮಾತಾಡಬೇಕಾಗುತ್ತೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಬರೀ ಮೋದಿಯವ್ರನ್ನ ಟೀಕೆ ಮಾಡೋದು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು, ಮೋದಿಯವ್ರನ್ನ ಟೀಕೆ ಮಾಡೋದು, ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಅಧಿವೇಶನಗಳನ್ನು ಕರೀತಾ ಇದ್ದಾರೆ ಅನ್ನೋದು ಜನಸಾಮಾನ್ಯರ ಮೈಂಡಿಗೆ ಬಂದುಬಿಟ್ಟಿದೆ. ಜನರಿಗೆ ಪೂರಕವಾಗಿ, ಜನರ ಆಶೋತ್ತರಗಳಿಗೆ ಪೂರಕವಾಗಿ, ಜನರಿಗೆ ಸಹಕಾರಿಯಾಗಬಲ್ಲಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಒಬ್ಬರು ಬೆನ್ನೊಬ್ಬರು ಕೆರೆಯೋಕ್ಕೆ ಅಧಿವೇಶನಗಳನ್ನು ಮಾಡ್ತಾ ಇರೋದು ನೋಡಿದರೆ ಈ ಟ್ರೆಂಡ್ ಜನರಿಗೆ ಉಪಯೋಗವಾಗಂಥದ್ದಲ್ಲ. ಇನ್ನು ಜಿ ವಿಚಾರದಲ್ಲಿ ನೀವು ಅಧಿವೇಶನ ಕರೆದಿದ್ದೀರಿ, ಅದರ ಬಗ್ಗೆ ಚರ್ಚೆ ಮಾಡಿ, ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ, ಇನ್ನಷ್ಟು ಅದು ಜನರಿಗೆ ಉಪಕಾರ ಆಗುವ ನಿಟ್ಟಿನಲ್ಲಿ ಅಥವಾ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಇನ್ನೂ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಬಿಟ್ಟು, ನೀನು ಪಾಕಿಸ್ತಾನ, ನೀನು ಇಂಡಿಯಾ, ನೀನು ದೇಶದ್ರೋಹಿ, ನೀನದು ನೀನಿದು, ಇಂಥದಕ್ಕೆ ಸಮಯ ವ್ಯರ್ಥ ಮಾಡಿ ನಮ್ಮ ದುಡ್ಡು ಹಾಳು ಮಾಡ್ತಿದ್ದೀರಿ. ಇದು ಸರಿಯಲ್ಲ. ರಾಜಕಾರಣಿಗಳು, ಅದರಲ್ಲೂ ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಇರೋರು, ತಾವು ಯಾಕೆ ಅಲ್ಲಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ.